ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಸ್ನೇಹಿತರೆ ನಮಸ್ಕಾರ, ನಿಮಗೆಲ್ಲ ಲೋಕೇಶ್ ಪ್ರಪಂಚದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲ ಕಪಾಲಿ ಚಿತ್ರಮಂದಿರ ಗೊತ್ತೇ ಇದೆ. ಇದು ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಚಿತ್ರಮಂದಿರ. ಅದೆಷ್ಟೋ ಸ್ಟಾರ್ಗಳಿಗೆ ಲೈಫ್ ಕೊಟ್ಟಂತಹ ಚಿತ್ರಮಂದಿರ ಇದು. ಆದರೆ ಕಪಾಲಿ ಚಿತ್ರಮಂದಿರ ಕ್ಲೋಸ್ ಆಗಿದ್ದು ಕೂಡ ನಿಮಗೆಲ್ಲ ಗೊತ್ತೇ ಇದೆ. ಅದನ್ನು ಕೊಂಡಿಕೊಂಡಂತಹ ತೆಲುಗು ಸೂಪರ್ ಸ್ಟಾರ್ ಮಹೇಶ್ ಬಾಬು ಅವರು ಅದೇ ಜಾಗದಲ್ಲಿ ಎಎಂಬಿ ಕಪಾಲಿ ಸಿನಿಮಾಸ್ ಎಂಬ ಹೆಸರಿನಲ್ಲಿ ಒಂದು ಐಷಾರಾಮಿ ಥಿಯೇಟರ್ ಅನ್ನು ಪ್ರಾರಂಭಿಸಿದ್ದಾರೆ. ಎಎಂಬಿ ಸಿನಿಮಾಸ್ ದಕ್ಷಿಣ ಭಾರತದ ಅತ್ಯಂತ ಪ್ರತಿಷ್ಠಿತ ಮಲ್ಟಿಪ್ಲೆಕ್ಸ್ಗಳಲ್ಲಿ ಒಂದು. ಈಗಾಗಲೇ ಹೈದರಾಬಾದಿನಲ್ಲಿ ಚಿತ್ರಮಂದಿರ ನಿರ್ಮಿಸಿ ಗೆದ್ದಿದ್ದಾರೆ. ಅದೇ ವೈಭವವನ್ನು ವಿದ್ಯಾನಗರ ಬೆಂಗಳೂರಿಗೂ ತಂದಿದ್ದಾರೆ. 5 ಅಂತಸ್ತುಗಳಲ್ಲಿ ಒಟ್ಟು 9 ಸ್ಕ್ರೀನ್ ಇದೆ. ಇಲ್ಲಿ ಅತ್ಯುತ್ತಮ ಬಣ್ಣ ಹಾಗೂ ದೃಶ್ಯ ಸ್ಪಷ್ಟತೆಗಾಗಿ ಚಾರ್ಕೋಲ್ ಲೇಸರ್ ಪ್ರೊಜೆಕ್ಟರ್ ತಂತ್ರಜ್ಞಾನವನ್ನು ಎಎಂಬಿ ಸಿನಿಮಾಸ್ನಲ್ಲಿ ಅಳವಡಿಸಲಾಗಿದೆ. ಇನ್ನು ಇದೇ ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ಡಾಲ್ಬಿ ಸಿನಿಮಾಸ್ ಪರದೆ ಅಳವಡಿಸಲಾಗಿದೆ. ಹಾಗಾಗಿ ಎಎಂಬಿ ಸಿನಿಮಾಸ್ ಕಪಾಲಿ ಚಿತ್ರಮಂದಿರದ 6ನೇ ಸ್ಕ್ರೀನ್ ಬಹಳ ವಿಶೇಷವಾಗಿದೆ. ಇದು ಕ್ರಿಸ್ಟಿ 6K DS 6K ಮಿಷನ್ ಪ್ರೊಜೆಕ್ಟರ್ ಮತ್ತು ಇಮರ್ಸಿವ್ ಸೌಂಡ್ ವ್ಯವಸ್ಥೆಯನ್ನು ಹೊಂದಿದ್ದು ಸಿನಿಮಾ ನೋಡುವ ಅದ್ಭುತ ಅನುಭವವನ್ನು ನೀಡಲಿದೆ. ಇನ್ನು ಚಿತ್ರಮಂದಿರ ಜನವರಿ 16ರಿಂದ ಪ್ರಾರಂಭವಾಗಿದೆ. ಇನ್ನು ಟಿಕೆಟ್ ದರ ನೋಡೋದಾದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ತುಂಬಾನೇ ದುಬಾರಿ ಇರುತ್ತೆ. ಒಂದಕ್ಕೆ 10ರಷ್ಟು ರೇಟ್ ಅಂತೂ ಇದ್ದೇ ಇರುತ್ತೆ. ಆದರೆ ಎಎಂಬಿನಲ್ಲಿ ನಾರ್ಮಲ್ ಸಿಂಗಲ್ ಸ್ಕ್ರೀನಲ್ಲಿ ಇರೋ ಥರ ರೇಟೇ ಇದೆ. ಅಂದರೆ ಪ್ರೇಕ್ಷಕರು ಇಲ್ಲಿ ಕಡಿಮೆ ದರದಲ್ಲಿ ಒಂದು ಒಳ್ಳೆಯ ಸಿನಿಮಾದ ಅನುಭವವನ್ನು ಪಡೆಯಬಹುದು. ಇನ್ನು ಚಿತ್ರಮಂದಿರದ ಇಂಟೀರಿಯರ್ ಡಿಸೈನ್ ಅಂತೂ ಅದ್ಭುತವಾಗಿದೆ. ಸೀಟಿಂಗ್ ವ್ಯವಸ್ಥೆ ಎಲ್ಲ ಕೂಡ ಹೈಫೈ ಲಕ್ಸುರಿ ಟಚ್ ಅನ್ನು ನೀಡಲಾಗಿದೆ. ಇನ್ನು ಚಿತ್ರಮಂದಿರದ ಒಳಗಡೆ ಮಹೇಶ್ ಬಾಬು ಅವರ ಫೋಟೋವನ್ನು ಹಾಕಲಾಗಿದೆ. ಒಂದಿಷ್ಟು ಹಳೆಯ ಸಿನಿಮಾಗಳ ಫೋಟೋವನ್ನು ಹಾಕಲಾಗಿದೆ. ಇದರ ಜೊತೆಗೆ ನಮ್ಮ ಕನ್ನಡದ ಹಿರಿಯ ನಟರ ಫೋಟೋಗಳನ್ನು ಕೂಡ ಹಾಕಲಾಗಿದೆ. ಜೊತೆಗೆ ಲೆಜೆಂಡ್ ಕಲಾವಿದರ ಫೋಟೋಗಳನ್ನು ಕೂಡ ಹಾಕಲಾಗಿದೆ. ಅಣ್ಣವರ ಫೋಟೋ ಹಾಗೂ ಅಂಬರೀಶ್, ಶಂಕರ್ನಾಗ್ ಹಾಗೂ ಪ್ರಭಾಕರ್, ವಿಷ್ಣುದಾದ ಹೀಗೆ ಹಿರಿಯ ನಟರ ಫೋಟೋವನ್ನು ಇಲ್ಲಿ ಹಾಕಲಾಗಿದೆ. ಈ ಮೂಲಕ ನಮ್ಮ ಕನ್ನಡದ ಹಿರಿಯ ನಟರಿಗೆ ಇವರು ಗೌರವವನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಒಂದು ಸಮಸ್ಯೆ ಆಗಿದೆ. ಅದೇನೆಂದರೆ ಎಎಂಬಿ ಸಿನಿಮಾಸ್ ಥಿಯೇಟರ್ಲಿ ಕನ್ನಡದ ಇವಾಗಿನ ಲೆಜೆಂಡ್ ಹೀರೋಸ್ ಆದಂತಹ ಕಿಚ್ಚ ಸುದೀಪ್, ಶಿವಣ್ಣ, ಗಣೇಶ್, ಧ್ರುವ ಸರ್ಜಾ, ಎಸ್ ಉಪೇಂದ್ರ ಹೀಗೆ ಟೋಟಲ್ 9 ಮಂದಿ ಕಲಾವಿದರ ಇಂಡಿವಿಜುವಲ್ ಫೋಟೋವನ್ನು ಹಾಕಿದ್ದಾರೆ. ಆದರೆ ಅವರು ಡಿ ಬಾಸ್ ದರ್ಶನ್ ಅವರ ಫೋಟೋವನ್ನು ಇಲ್ಲಿ ಹಾಕಿಲ್ಲ. ಇದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಸುದ್ದಿಯಾಗಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಫ್ಯಾನ್ ಬೇಸ್ ಹೊಂದಿರೋದೇ ಡಿ ಬಾಸ್ ದರ್ಶನ್ ಅವರು. ಅವರ ಫೋಟೋ ಯಾಕೆ ಹಾಕಿಲ್ಲ ಅಂತ ಕೆಲವರು ಕೇಳ್ತಾ ಇದ್ದಾರೆ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ತುಂಬಾನೇ ಚರ್ಚೆ ಆಗ್ತಾ ಇದೆ. ಆದರೆ ಕೆಲವರು ಹೇಳೋ ಪ್ರಕಾರ ಎಎಂಬಿ ಸಿನಿಮಾಸ್ಗೆ ಕೆಲವು ಗೊಂದಲ ಇದೆ. ದರ್ಶನ್ ಅವರು ಜೈಲಿನಲ್ಲಿ ಇರುವುದರಿಂದ ಅವರ ಫೋಟೋ ಹಾಕ್ಬೇಕಾ ಅಥವಾ ಹಾಕಬಾರ್ದು ಅನ್ನುವ ಗೊಂದಲದಲ್ಲಿ ಈಗಲೂ ಇದ್ದಾರೆ ಎಂದು ಕೆಲವು ಜನ ಹೇಳ್ತಾ ಇದ್ದಾರೆ. ಇನ್ನು ದರ್ಶನ್ ಅವರ ವೈಯಕ್ತಿಕ ಜೀವನ ಏನೇ ಇರಲಿ, ಅವರು ಕೂಡ ಒಬ್ಬರು ಲೆಜೆಂಡ್ ಹೀರೋ. ಅವರ ಫೋಟೋವನ್ನು ಕೂಡ ಇಲ್ಲಿ ಹಾಕಬೇಕಾಗಿತ್ತು ಅಂತ ಅವರ ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ಆದರೆ ಕೆಲವು ಕನ್ನಡದ ಸಿನಿಮಾ ಪೋಸ್ಟರ್ಸ್ಗಳ ನಡುವೆ ದರ್ಶನ್ ಅವರ ಕುರುಕ್ಷೇತ್ರ ಸಿನಿಮಾ ಪೋಸ್ಟರ್ ಕೂಡ ಹಾಕಲಾಗಿದೆ. ಆದರೆ ಅಭಿಮಾನಿಗಳು ಹೇಳೋ ಪ್ರಕಾರ ಅವರ ಇಂಡಿವಿಜುವಲ್ ಫೋಟೋ ಕೂಡ ಹಾಕಬೇಕಾಗಿತ್ತು ಅಂತ. ಸ್ನೇಹಿತರೆ, ಎಎಂಬಿ ಸಿನಿಮಾಸ್ ಅಂತೂ ತುಂಬಾನೇ ಅದ್ಭುತವಾಗಿದೆ. ಪ್ರೇಕ್ಷಕರಿಗೆ ಮನೋರಂಜನೆ ನೀಡೋದ್ರಲ್ಲಿ 2 ಮಾತಿಲ್ಲ ಬಿಡಿ. ಕಪಾಲಿ ಅನ್ನುವ ಬ್ರ್ಯಾಂಡ್ ನೇಮ್ ಕೂಡ ಉಳಿಸಿಕೊಂಡಿದೆ. ಎಎಂಬಿ ಕಪಾಲಿ ಎಂಬ ಹೆಸರಿನಲ್ಲಿ ಅದು ಈಗ ಕಾರ್ಯನಿರ್ವಹಿಸುತ್ತಿದೆ. ಸ್ನೇಹಿತರೆ, ಎಎಂಬಿ ಸಿನಿಮಾಸ್ಗೆ ಒಳ್ಳೆಯದಾಗಲಿ ಎಂದು ಹಾರೈಸೋಣ. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸರ್ವೇ ಜನರು ಸುಖಿನೋ ಭವಂತು. ನಮಸ್ಕಾರ.